ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ನಮ್ಮ ತ್ರಿಷಾ ಬೇಬಿನ ಹೇಗೆ ಕಲ್ಲಂಗಡಿ ಹಣ್ಣು ತಿಂತಾ ಇದ್ದಾಳೆ. ಸೊ ನಾನು ಒಳಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಬಾಯಿ ಹಾಕ್ಬಿಟ್ಟಿದ್ಲು. ಪಾಪ ಹಣ್ಣು ತಿನ್ನೋ ಬದಲು ಕಾಯಿ ತಿಂತಾ ಇದ್ದಾಳೆ ಮೇಲ್ಗಡೆ ಸಿಪ್ಪೆನ. ಸೊ ನಾನು ತೆಗ್ದುಬಿಟ್ಟೆ. ಸೊ ಇವಾಗ ನಾನು ಮೀಶೋದಲ್ಲಿ 2 ಐಟಮ್ ಆರ್ಡ್ರ್ ಮಾಡಿದ್ದೆ. ಸೊ ಆಲ್ರೆಡಿ ಒಂದು ಐಟಮ್ ಬಂತು. ಸೊ ನಾನು ಏನು ಬೈ ಮಾಡಿದೆ ಅಂತ ನೋಡಿ ನೀವೇ. ನಾನು ಪಿಂಗಾಣಿ ಇರಲಿಲ್ಲ, ಸೊ ಸಾಲ್ಟ್ ಹಾಕೋಕ್ಕೆ ಆ್ಯಂಡ್ ಹುಣಸೆ ಹಣ್ಣು ಹಾಕೋಕ್ಕೆ. ಸೊ ಹಾಗಾಗಿ ಆ್ಯಕ್ಚುಲಿ ಸಾಲ್ಟ್ ಎಲ್ಲ ಈ ಥರ ಪಿಂಗಾಣಿಯಲ್ಲಿ ಹಾಕಬೇಕಂತ ಹಿರಿಯರು ಹೇಳ್ತಾರೆ. ಸೊ ಹಾಗಾಗಿ ನಾನು ಬೈ ಮಾಡಿದೆ, ನಮ್ಮ ಮನೇಲಿ ಇರಲಿಲ್ಲ. ಸೊ ಹೇಗಿದೆ ನೋಡಿ, ಮೀಶೋದಲ್ಲಿ ನಾನು ಬೈ ಮಾಡಿದೆ. ಎಷ್ಟಾಯಿತು ಅಂತ ಅಂದರೆ ಇದಕ್ಕೆ 380 ರುಪೀಸ್ ಸಮಥಿಂಗ್ ಏನೋ ಆಯಿತು ಎರಡರಿಂದ. ನಾನು ಹೊರಗಡೆ ಕೇಳಿದಾಗ ತುಂಬ ಕಾಸ್ಟ್ಲಿ ಇತ್ತು. ಮತ್ತು ಇನ್ನೊಂದು ಬೈ ಮಾಡಿದ್ದೆ, ಸೊ ಅದು ಕೂಡ ಬಂತು. ಸೊ ಹಾಗಾಗಿ ನಾನು ಪಾರ್ಸಲ್ನ ರಿಸೀವ್ ಮಾಡಿಕೊಂಡೆ. ಸೊ ಮುನೀಂದ್ರ ಇದ್ದರು, ಹಾಗಾಗಿ ಅವ್ರ ಹತ್ರನೇ ಓಪನ್ ಮಾಡಿಸ್ತಾ ಇದ್ದೆ. ಓಪನ್ ಮಾಡಿಸುವಾಗಂತೂ ಮಕ್ಕಳಂತೂ ಕೇಳೋದೇ ಬೇಡ. ಯಾವ ಬಾಕ್ಸ್ ಓಪನ್ ಮಾಡಿದ್ರು ಅಲ್ಲಿಂದ ಬರ್ತಾಯಿದ್ದಾರೆ ನೋಡಿ, ಒಬ್ಬೊಬ್ಬರೇ. ಸೊ ನಮ್ಮ ತ್ರಿಷಾ ಅಂತೂ ಪಾರ್ಸಲ್ನ ಎಲ್ಲ ಎಳಿತಾ ಇದ್ಲು. ನನಗೆ ಭಯನೇ ಆಗ್ತಾಯಿತ್ತು, ಚಾಕು ಎಲ್ಲ ಇಟ್ಕೊಂಡಿದ್ವಿ. ಸೊ ಪಾರ್ಸಲ್ ಓಪನ್ ಮಾಡಬೇಕಾದ್ರೆ ಎಲ್ಲಿ ಕೈ ತಾಗುತ್ತೆ ಅಂತ ಭಯ ಆಗುತ್ತೆ. ಸೊ ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಕೇರ್ಫುಲ್ಲಾಗಿ ಬಾಕ್ಸ್ನ ಅನ್ಬಾಕ್ಸ್ ಮಾಡಿಬಿಟ್ಟು ನೋಡಿ ಏನು ತೊಗೊಂಡಿದ್ದೀವಿ ಅಂತ. ಸೊ ನಾವು ಸ್ಟೋರೇಜ್ ಬಾಕ್ಸ್ ತೊಗೊಂಡೆ. ಸೊ ಬಿಕಾಸ್ ಫ್ರಿಜ್ಜಲ್ಲೆಲ್ಲ ಸ್ವಲ್ಪ ಸ್ಟೋರ್ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಮತ್ತು ತರಕಾರಿ ಎಲ್ಲ ಚೆನ್ನಾಗಿರುತ್ತೆ. ತುಂಬ ಕೋಲ್ಡ್ ಆದಾಗ ಅವೆಲ್ಲ ನೀರೆಲ್ಲ ಇದಾದಂಗಾಗುತ್ತೆ. ಸೊ ಆವಾಗ ಈಸಿ ವೇ ಅಂದರೆ ಇದೆ ಸ್ಟೋರೇಜ್ ಬಾಕ್ಸ್. ಸ್ಟೋರೇಜ್ ಬಾಕ್ಸ್ ಕೂಡ ಹೊರಗಡೆ ಬಿಸಾಕ್ತಾಯಿದ್ಲು ಹೇಳ್ಕೊಂಡು. ಸೊ ಹಾಗಾಗಿ ಇದೊಂದು ಬಾಕ್ಸ್ ಬುಕ್ ಮಾಡಿದೆ. ಸೊ ಇದು 6 ಪೀಸ್ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು 250 ಸಮಥಿಂಗ್ ಇದೆ. ಸೊ ಸ್ಟೋರ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನಾನಿವಾಗ ಟೊಮ್ಯಾಟೊ ನೋಡಿ ಇಡ್ತಾಯಿದ್ದೀನಿ. ಸೊ ಚೆನ್ನಾಗಿದೆ ನೋಡಿ, ನಿಮಗೂ ಬೇಕು ಅಂದರೆ ನೀವು ಕೂಡ ಬೈ ಮಾಡಿ. ನಾನು ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ನಮ್ಮ ಮನೆ ಫಿಶ್ ಟ್ಯಾಂಕ್ನ ತುಂಬ ದಿನ ಆಗಿತ್ತು, ಒಂದು 3 ಮಂತ್ಸ್ ಆಗಿತ್ತು. ಸೊ ಕ್ಲೀನ್ ಮಾಡಿರಲಿಲ್ಲ ನೋಡಿ, ಎಷ್ಟು ಗಲೀಜಾಗೋಗಿದೆ. ಸೊ ಅದನ್ನು ಕೂಡ ನಾನು ಇವತ್ತು ಫ್ರೀ ಆಗಿದ್ದೆ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಇಡ್ತಾಯಿದ್ದೆ. ಸೊ ನನ್ನ ಮಗಳು ಅದನ್ನು ನೋಡ್ತಾ ಇದ್ಲು. ಸೊ ನೋಡಿ ಹೇಗಿತ್ತು ಹೇಗಾಗಿದೆ ಅಂತ. ಸೊ 2 ಫಿಶ್ ಇದೆ ಅಷ್ಟೇ, ಇನ್ನೂ ತರಬೇಕು. ನಾವು ಮನೆಗೆ ಬಂದಮೇಲೆ ಫಸ್ಟ್ ಐಟಮ್ ತೊಗೊಂಡಿದ್ದು ಅಂದರೆ ಫಿಶ್ ಟ್ಯಾಂಕು. ಸೊ ಹಾಗಾಗಿ ನಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಸೊ ಫೈನಲಿ ನಾವೆಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.